ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಫ್ಯಾಮಿಲಿ ವೀಕ್ ಆಗಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರ ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಎಲ್ಲರ ಮನೆಯವರು ಬಂದಾಗಿದೆ. ಆದರೆ ಪ್ರತಾಪ್ ಅವರ ಮನೆಯಿಂದ ಯಾರೂ ಕೂಡ ಇನ್ನೂ ಬಂದಿರಲ್ಲ. ಸೊ ಪ್ರತಾಪ್ ಅವರು ಅದಕ್ಕೇ ಬೇಜಾರು ಮಾಡಿಕೊಂಡು ದೇವ್ರ ಹತ್ರ ಹೋಗಿ ಪೂಜೆ ಮಾಡಿ ಬೇಡ್ಕೋತಾ ಇರ್ತಾರೆ. ಅದೇ ಟೈಮಲ್ಲಿ ಪ್ರತಾಪ್ ಅವ್ರ ಮನೆಯಿಂದ ಒಬ್ಬರು ಬರ್ತಾರೆ. ಅವರ ಕಸಿನ್ ಇರ್ಬೋದು ಅಂತ ಅನಿಸುತ್ತೆ. ನೋಡೋಕ್ಕೂ ಸ್ವಲ್ಪ ಪ್ರತಾಪ್ ಅವ್ರ ಥರನೇ ಇದ್ದರು. ಸೊ ಸ್ವಂತ ಅಣ್ಣ ಅಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಗ ಈ ಥರ ಇರ್ಬೋದು. ಸೊ ಅವರು ಬರ್ತಾರೆ. ಅವರು ಬಂದು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಫ್ರೆಂಡ್ಲಿಯಾಗಿ ಫನ್ ಮಾಡಿಕೊಂಡು. ಸೊ ಅವ್ರನ್ನ ಬಿಗ್ ಬಾಸ್ ಅವರು ಅಷ್ಟೊಂದು ಟೈಮ್ ಏನು ಬಿಡಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಅವ್ರನ್ನ ರಿಟರ್ನ್ ಬರೋಕ್ಕೆ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಎಲ್ಲರನ್ನೂ ಪಾಸ್ ಮಾಡಿರ್ತಾರೆ. ಆವಾಗ ಪ್ರತಾಪ್ ಅವರ ತಂದೆ ಬರ್ತಾರೆ. ಅವ್ರ ತಂದೆನೋನ ನೋಡಿ ಪ್ರತಾಪ್ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ಅವರು ಖುಷಿ ಪಡ್ತಾರೆ. ಅವ್ರನ್ನ ಪಾಸ್ ಮಾಡಿರೋದ್ರಿಂದ ಅವರು ಹೋಗಿ ಮಾತಾಡ್ಸಿರೋದಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿರುತ್ತೆ. ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಪಾಸಿಂದ ಅವ್ರನ್ನ ರಿಲೀಸ್ ಮಾಡಿದ್ಮೇಲೆ ಅವರು ಹೋಗಿ ಮಾತಾಡ್ತಾ ಇರ್ತಾರೆ ಅವ್ರ ತಂದೆ ಜೊತೆ. ತುಂಬಾ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಅವ್ರ ತಂದೆನೂ ಕೂಡ ಎಲ್ಲರ ಜೊತೆನೂ ಒಂದೊಂದು ಸಜೆಷನ್ನ ಕೊಡ್ತಾ ಮನೆ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಹಾಗೆಯೇ ನನ್ನ ಮಗನೇ ಗೆಲ್ಲಬೇಕು ಅಂತ ಏನೂ ಇಲ್ಲ, ನಿಮ್ಮಲ್ಲಿ ಯಾರು ಗೆದ್ರೂ ನನಗೆ ಖುಷಿ ಇದೆ. ಹಾಗೆ ಫಿನಾಲಲ್ಲಿ ನಿಮಗೆಲ್ಲರಿಗೂ ನಾನು ಮೀಟ್ ಮಾಡ್ತೀನಿ, ನನ್ನ ಆಶೀರ್ವಾದ ಮತ್ತು ಹಾರೈಕೆ ನಿಮ್ಮೆಲ್ಲರ ಮೇಲೂ ಇರುತ್ತೆ ಅಂತ ಒಂದು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಅವರು ವಿಶ್ ಮಾಡಿದರು ಅಂತಲೇ ಹೇಳ್ಬೋದು. ಹೀಗೆ ಮಾತಾಡುವಾಗ ಮತ್ತೆ ಅವರನ್ನು ಪಾಸ್ ಮಾಡಿ ಪ್ರತಾಪ್ ಅವರ ತಾಯಿಯನ್ನು ಕಳಿಸ್ತಾರೆ. ಅವರು ಮನೆಗೆ ಬರ್ತಾರೆ. ಆಮೇಲೆ ಮತ್ತೆ ಅವ್ರನ್ನ ಪ್ರತಾಪ್ ಅವರೊಬ್ಬರನ್ನ ರಿಲೀಸ್ ಮಾಡ್ತಾರೆ. ಅವರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ತಂದೆ ತಾಯಿ ಜೊತೆ. ತುಂಬ ವರ್ಷಗಳಾದಮೇಲೆ ಮಾತಾಡ್ತಾ ಇರೋದ್ರಿಂದ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಪ್ರತಾಪ್ ಅವರು. ಅವ್ರ ಅಪ್ಪ ಅಮ್ಮನ ಕರ್ಕೊಂಡೋಗಿ ಇಡೀ ಮನೆಯೆಲ್ಲ ತೋರಿಸ್ಕೊಂಡು ಬರ್ತಾರೆ, ಬಿಗ್ ಬಾಸ್ ಎಲ್ಲನೂ ತೋರಿಸಿ ಆದಮೇಲೆ ಆ ಮನೆಯವರು ಹೇಳ್ತಾರೆ ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡೋಗು ಹೊರಗಡೆ ಅಂತ ಹೇಳಿದಾಗ ಅವರು ಗಾರ್ಡನ್ ಏರಿಯಾಗೆ ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದು ಅಲ್ಲೇ ಮಾತಾಡಿಸ್ತಾ ಇರ್ತಾರೆ. ಸೊ ಒಳಗಡೆ ಇರೋವಂಥವ್ರು ಯಾರನ್ನೂ ಕೂಡ ಆಚೆಗೆ ಬರಲ್ಲ ಅವ್ರು ಮಾತಾಡುವಾಗ, ಯಾಕೆಂದರೆ ಅವ್ರಿಗೂ ಸ್ವಲ್ಪ ಪ್ರೈವಸಿ ಇರಲಿ, ತುಂಬ ದಿನ ಆದಮೇಲೆ ಸಿಕ್ಕಿರೋದು, ಅವ್ರು ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರೂ ಕೂಡ ಹೊರಗಡೆ ಬರಲ್ಲ. ಸೊ ಇವತ್ತು ಪ್ರತಾಪ್ ಅವರು ಅಷ್ಟೊಂದು ಖುಷಿಯಾಗಿದ್ದದನ್ನು ನೋಡಿ ನಮಗೂ ಅಷ್ಟೇ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.